ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸುತ್ತಿದ್ದಾರೆ. ಕಳೆದ ಬಾರಿ ರಾಜಾತಿಥ್ಯ ಪ್ರಕರಣ ಜೈಲಿನ ಅಧಿಕಾರಿಗಳಿಗೂ ನಡುಕ ಹುಟ್ಟಿಸಿದೆ. ಇನ್ನು ದರ್ಶನ್ ಅಕ್ಕಪಕ್ಕದ ಬ್ಯಾರೆಕ್ನಲ್ಲಿರೋ ನಟೋರಿಯಸ್ ವಿಚಾರಣಾಧೀನ ಕೈದಿಗಳನ್ನು ಬೇರೆ ಬೇರೆ ಬ್ಯಾರೆಕ್ಗಳಿಗೆ ಶಿಫ್ಟ್ ಮಾಡುತ್ತಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಎಫೆಕ್ಟ್. ವಿಚಾರಣಾಧೀನ ಕೈದಿಗಳಿಗೆ ಶುರುವಾಗಿದೆ ಸಂಕಷ್ಟ. ದರ್ಶನ್ ಬ್ಯಾರಕ್ ಅಕ್ಕಪಕ್ಕದಲ್ಲಿದ್ದವರು ಬೇರೆ ಬ್ಯಾರಕ್ಗೆ ಶಿಫ್ಟ್. ದರ್ಶನ್ನಿಂದ ಇಂಥ ಸ್ಥಿತಿ ಬಂತಲ್ಲ ಎಂದು ಅಸಮಾಧಾನ. ಹೌದು, ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ಕ್ರಿಮಿನಲ್ ಹಿನ್ನೆಲೆ ಇರೋರು, ದುಡ್ಡು ಇರೋರಿಗೆ ಎರಡನೇ ತವರು ಮನೆಯಾಗಿತ್ತು. ಜೈಲಿನ ಅಧಿಕಾರಿಗಳು ಎಷ್ಟೇ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರ್ತಿದ್ರು, ಅದೆಲ್ಲ ಕೇವಲ ಒಂದೆರಡು ದಿನ ಮಾತ್ರ. ಉಳಿದಂತೆ ಮಾವನ ಮನೆ ತರಾನೇ ಜೈಲಿನಲ್ಲೇ ಬಿಂದಾಸ್ ಆಗಿ ಓಡಾಡ್ಕೊಂಡು ಇರ್ತಿದ್ರು. ಆದ್ರೆ ಕೊಲೆ ಕೇಸಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ರದ್ದಾಗಿ ಸುಪ್ರೀಂ ಕೋರ್ಟ್ ಯಾವಾಗ ಗರಂ ಆಯ್ತೋ, ಸಿಬ್ಬಂದಿಯಿಂದ ಮೇಲಾಧಿಕಾರಿಗಳ ತನಕ ಎಲ್ಲರೂ ತಂಡ ಹೊಡೆದು ಹೋಗಿದ್ದಾರೆ. ದರ್ಶನ್ ಇರುವ ಸೆಲ್ನ ಅಕ್ಕಪಕ್ಕದ ನಟೋರಿಯಸ್ ವ್ಯಕ್ತಿಗಳು ಅಪರಾಧ ಹಿನ್ನೆಲೆ ಇರುವ ಎಲ್ಲರನ್ನು ಬೇರೆ ಬ್ಯಾರೆಕ್ಗಳಿಗೆ ಶಿಫ್ಟ್ ಮಾಡುತ್ತಿದ್ದಾರೆ. ಹೇಗೋ ಆರಾಮಾಗಿದ್ವಿ, ದರ್ಶನ್ ಬಂದು ನಮಗೆಲ್ಲ ತೊಂದರೆ ಆಯ್ತು ಅಂತ ಕೈದಿಗಳೇ ದರ್ಶನ್ ವಿರುದ್ಧ ಅಸಮಾಧಾನಗೊಂಡಿದ್ದಾರಂತೆ. ಸೆಲ್ನಲ್ಲೇ ವಾಕಿಂಗ್, ಬೆಡ್ಶೀಟ್ ಮೇಲೆಯೇ ಸ್ಲೀಪಿಂಗ್. ಕೊಲೆ ಆರೋಪಿ ದರ್ಶನ್ ಅಂಡ್ ಟೀಮ್ ಫುಲ್ ಸೈಲೆಂಟ್. ಕಳೆದ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಹೋಗಿದ್ದ ವೇಳೆ ಅಲ್ಲಿನ ನಟೋರಿಯಸ್ ವಿಚಾರಣಾಧೀನ ಕೈದಿಗಳ ಜೊತೆಗೆ ಬಿಂದಾಸ್ ಆಗಿ ಕಾಲ ಕಳೆದಿದ್ರು. ಅದರ ಫೋಟೋ ಕೂಡ ವೈರಲ್ ಆಗಿತ್ತು. ಬಳಿಕ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಉಳಿದವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡಿದ್ರು. ಆದ್ರೆ ಈ ಬಾರಿ ಆ ರೀತಿಯ ಯಾವುದೇ ರೀತಿಯ ಸವಲತ್ತುಗಳು ಸಿಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ದರ್ಶನ್ ಇರುವ ಸೆಲ್ ಮುಂದೆ ಕಾರಿಡಾರ್ ಇದ್ದು ಅಲ್ಲಿ ವಾಕಿಂಗ್ ಮಾಡೋಕೆ ಅವಕಾಶವಿದ್ರು. ದರ್ಶನ್ ಮಾತ್ರ ಸೆಲ್ನಲ್ಲೇ ವಾಕ್ ಮಾಡ್ತಿದ್ದಾರಂತೆ. ಸಿಬ್ಬಂದಿ ನೀಡಿರುವ ತೆಳುವಾದ ಬೆಡ್ ಮೇಲೆ ನಿದ್ದೆ ಮಾಡ್ತಿದ್ದಾರಂತೆ. ದರ್ಶನ್ ಅಂಡ್ ಟೀಮ್ನ ಈ ಹಿಂದೆ ರಾಜ್ಯದ ಯಾವ್ಯಾವ ಜೈಲುಗಳಿಗೆ ಕಳುಹಿಸಿದ್ರೋ ಅದೇ ಜೈಲುಗಳಿಗೆ ವಾಪಸ್ ಕಳಿಸಲು ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದೆ. ಅಲ್ಲಿವರೆಗೂ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಪರಪ್ಪನ ಅಗ್ರಹಾರ ಜೈಲು ಕಬ್ಬಿಣದ ಕಡಲೆಯಾಗಿರೋದಂತೂ ಸುಳ್ಳಲ್ಲ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.